ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಹೋಮ್ ಕ್ರಿಯೇಷನ್. ಪ್ಲೀಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಾನಿಲ್ಲಿವತ್ತು ಕ್ರೋಶನ ಬಳಸ್ತೇನೆ. ಯಾವ ರೀತಿ ನಾರ್ಮಲ್ ನೀಡಲ್ನ ಬಳಸಿ ಕ್ರೋಶ ಕುಚ್ಚನ್ನ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ, ಹಾಗೆಯೇ 8 ಎಳೆ ಸಿಲ್ಕ್ ಥ್ರೆಡ್ ದಾರನ ತೊಗೊಂಡಿದ್ದೀನಿ. ಮೊದಲಿಗೆ ರಿಂಗ್ ಬೀಡ್ಸ್ಗೆ 8 ಎಳೆ ಸಿಲ್ಕ್ ಥ್ರೆಡ್ ದಾರನ ಗಂಟು ಹಾಕೋತಾ ಇದ್ದೀನಿ. ನಾನಿಲ್ಲಿ ರಿಂಗ್ ಬೀಡ್ಸಲ್ಲಿ ಹೋಲಿರುತ್ತೆ ನೋಡಿ, ಅದ್ರ ಕೆಳಗಡೆ ಆದಂಗೆ ಸ್ವಲ್ಪ ಜಾಗ ಬಿಟ್ಟು ಅದ್ರ ಕೆಳಗಡೆಗೆ ಆದಂಗೆ ನಾನಿಲ್ಲಿ ನಾಟ್ನ ಹಾಕೋತಾ ಇದ್ದೀನಿ. ಒಂದು ನಾಟ್ ಹಾಕೊಂಡಾಯಿತು, ಮತ್ತು ಮತ್ತೊಂದು ನಾಟ್ನ ಹಾಕೋತಾ ಇದ್ದೀನಿ ನೋಡಿ. ಇಲ್ಲಿ 2 ನಾಟ್ನ ಹಾಕೊಂಡಾಯಿತು. ಏನಾದ್ರೂ ಆ ಹೋಲ್ ಮೇಲಿದ್ದರೆ ಸ್ವಲ್ಪ ಕೆಳಗಡೆಗೆ ಆದಂಗೆ ಎಳ್ಕೊಳ್ಳಿ. ಎಳ್ಕೊಂಡಾದಮೇಲೆ ತುದಿಗೆ ಸ್ವಲ್ಪ ಈ ಕಡೆ ಸೈಡ್ ತುದಿ ಇರುತ್ತಲ್ಲ 8 ಎಳೆ ದಾರದ್ದು, ಅದಕ್ಕೆ ಸ್ವಲ್ಪ ಗಮ್ ಸವರಿ ಸ್ಟ್ರೈಟ್ ಮಾಡ್ಕೊಳ್ಳಿ. ಆ ಎಲ್ಲನೂ ಜೋಡಿಸ್ಕೊಂಡಾದ್ಮೇಲೆ ರಿಂಗ್ ಬೀಡ್ಸ್ ಒಳಗಡೆಯಿಂದ ದಾರನ ತಂದು ಈ ಥರ ಸ್ವಲ್ಪ ದಾರನ ಬಿಟ್ಟಾದಮೇಲೆ ಸರ್ಕಲ್ ಬರುತ್ತಲ್ಲ, ಆ ಸರ್ಕಲ್ ಒಳಗಡೆಯಿಂದ ದಾರನ ತೆಗೆದು ಎಳ್ಕೊತಾ ಇದ್ದೀನಿ. ಇವಾಗ ಲಾಕ್ ಮಾಡ್ಕೊತೀನಿ ನೋಡಿ, ಲಾಕ್ ಆಯಿತು. ನಾಟ್ ಹಾಕಿರೋ ದಾರ ಇರುತ್ತಲ್ಲ ಅದನ್ನು ಅದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ತಿರ್ಗಾ ದಾರನ ರಿಂಗ್ ಒಳಗಡೆಯಿಂದ ದಾರನ ತಂದು ಇಲ್ಲಿ ಸ್ವಲ್ಪ ದಾರನ ಹಾಗೆ ಬಿಟ್ಟು ಸರ್ಕಲ್ ರೀತಿ ಮಾಡಿಕೊಂಡು ಆ ಸರ್ಕಲ್ ಒಳಗಡೆಯಿಂದ 8 ಎಳೆ ದಾರನ ಹಾಕಿ ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಲಾಕ್ ಆಯಿತು. ಮತ್ತೆ ಅದೇ ರೀತಿ ನೋಡಿ, ರಿಂಗ್ ಬೀಡ್ ಒಳಗಡೆಯಿಂದ ದಾರನ ತಂದು ಇಲ್ಲಿ ಫಸ್ಟ್ ನಾಟ್ ಮಾಡ್ಕೊಂಡಿರ್ತೀವಲ್ಲ ಆ ದಾರ ಇದೆಯಲ್ಲ ಅದನ್ನು ಇದ್ರೊಳಗಡೆ ಸೇರಿಸ್ಕೋಬೇಕು. ದಾರನ ತಂದು ಮತ್ತೆ ಅದೇ ದಾರದೊಳಗಡೆ ದಾರನ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಆಯಿತು. ಇದೇ ರೀತಿ ನಾನು 8 ಸಲ ಲಾಕ್ ಮಾಡ್ಕೊತೀನಿ. ಅಲ್ಲಿ 8 ಲಾಕ್ಗಳು ಕೂರಬೇಕು. ಹಾಗೆ 8 ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಅದೇ ರೀತಿ ರಿಂಗ್ ಬೀಡ್ ಒಳಗಡೆ 8 ಎಳೆ ದಾರನ ಹಾಕಿ ದಾರನ ತಂದು ಸ್ವಲ್ಪ ಲೂಸ್ ಬಿಟ್ಟು ಹತ್ರ ಬಂದಾಗ ಸರ್ಕಲ್ ಕಾಣುತ್ತಲ್ಲ ಆ ಸರ್ಕಲ್ ಒಳಗಡೆ ದಾರನ ಹಾಕಿ ದಾರದ ತುದಿನ ಎಳ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಒಂದೇ ಸೈಡ್ ಕೂರೋ ಹಾಗೆ ಲಾಕ್ ಮಾಡ್ಕೋಬೇಕು. ಆ ಲಾಕ್ಗಳು ನೋಡಿ, ಲಾಕ್ ಆಯಿತು. ಇದು ಎಕ್ಸ್ಟ್ರಾ ಇದೆಯಲ್ಲ ದಾರ ಅದನ್ನು ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ 2 ಲಾಕ್ಗಳನ್ನ ಹಾಕೋತಾ ಇದ್ದೀನಿ. ಆ ದಾರ ಫಸ್ಟ್ ಲಾಕ್ ಮಾಡ್ಕೊಂಡಿರ್ತೀವಲ್ವ, ಗಂಟು ಹಾಕ್ಕೊಂಡಿರ್ತೀವಲ್ವ, ಆ ದಾರ ಕಾಣಬಾರ್ದು ಆಚೆಗೆ, ಅದಕ್ಕೆ ಅದ್ರ ಮೇಲೆ 2 ಲಾಕ್ನ ಮಾಡ್ಕೋತಾ ಇದ್ದೀನಿ. ಒಟ್ಟು ನಾನಿಲ್ಲಿ 8 ಲಾಕ್ಗಳನ್ನ ಮಾಡ್ಕೋತಾ ಇದ್ದೀನಿ ನೋಡಿ. ಸೇಮ್ ಮೊದಲಿಗೆ ಯಾವ ರೀತಿ ಮಾಡ್ಕೊಳೋದ ಅದೇ ರೀತಿ ಮಾಡ್ಕೋತಾ ಬರಬೇಕು. ಇಲ್ಲಿ ಹೋಲ್ ಮೇಲೆ ಮಾಡಬಾರ್ದು. ಇವಾಗ 8 ಲಾಕ್ಗಳಾಯಿತು. ಸ್ವಲ್ಪ ದಾರನ ಬಿಟ್ಟು ಕಟ್ ಮಾಡ್ಕೋತೀನಿ ದಾರನ, ಯಾಕೆಂದರೆ ಇಲ್ಲಿ ಗಂಟು ಹಾಕಬೇಕಲ್ವ, ಅದಕ್ಕೋಸ್ಕರ ಬಿಗಿಯಾಗಿ ಕೂರಬೇಕಲ್ಲ, ಅದಕ್ಕೆ ಇಲ್ಲಿ ಆ ದಾರನ 4 ದಾರ ಒಂದು ಸೈಡ್ಗೆ ಮತ್ತು 4 ದಾರ ಒಂದು ಸೈಡ್ಗೆ ಡಿವೈಡ್ ಮಾಡಿಕೊಂಡು 4 ದಾರನ ಈ ರಿಂಗ್ ಬೀಡ್ಸ್ ಒಳಗಡೆಯಿಂದ ಆಚೆ ತೊಗೋತಾ ಇದ್ದೀನಿ. ಆಚೆ ತೊಗೊಂಡು ಇವೆರಡನ್ನು ಸೇರಿಸಿ ಗಂಟು ಹಾಕೋತೀನಿ. ಇವೆರಡನ್ನು ಸೇರಿಸಿ ಗಂಟು ಹಾಕೋತಾ ಇದ್ದೀನಿ. ಕ್ರೋಶದಲ್ಲಾದರೆ ಈ ಥರ ಗಂಟು ಹಾಕೋದೇನು ಬೇಕಾಗಲ್ಲ, ಬಟ್ ಇಲ್ಲಿ ನಾವು ಸೂಜಿಯಿಂದ ಮಾಡ್ತಾ ಇರೋದ್ರಿಂದ ನಾವಿಲ್ಲಿ ಗಂಟನ್ನ ಹಾಕೋಬೇಕಾಗುತ್ತೆ. ಯಾರ್ಯಾರಿಗೆಲ್ಲ ಕ್ರೋಶ ಬರೋಲ್ಲ ಅವರೆಲ್ಲ ಇದನ್ನು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು 1 ಗಂಟೆ ಆಯಿತು. 2ನೇ ಗಂಟೆ ಹಾಕೋತಾ ಇದ್ದೀನಿ. 2 ಮತ್ತು 1 ಗಂಟನ್ನ ಹಾಕೋತಾ ಇದ್ದೀನಿ. ಬಿಗಿಯಾಗಿ ಕೂರಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ 3 ಗಂಟೆಗಳನ್ನ ಹಾಕ್ಕೊಂಡೆ. 3 ಗಂಟೆಗಳು ಹಾಕ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಗ್ಲೂ ಹಾಕಿ ಅದನ್ನು ಪ್ರೆಸ್ ಮಾಡ್ತೀನಿ. ಸ್ವಲ್ಪ ಗ್ಲೂ ಹಾಕೊಂಡ್ರೆ ನೀಟಾಗಿ ಕೂರುತ್ತೆ. ನೋಡಿ, ಪ್ರೆಸ್ ಮಾಡಿಕೊಂಡೆ, ನೀಟಾಗಾಯಿತು. ಇವಾಗ 4 ಎಳೆ ದಾರನ ಪೋಣಿಸ್ಕೊಂಡಿದ್ದೀನಿ. ಇದು ಮಾಮೂಲಿ ಕಾಟನ್ ದಾರ. ಅದನ್ನು ಲಾಸ್ಟಲ್ಲಿ ತುದಿಲಿ ಗಂಟು ಹಾಕ್ಕೊಂಡಿದ್ದೀನಿ. ಗಂಟು ಹಾಕ್ಕೊಂಡು ನಾನಿಲ್ಲಿ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀಡನ್ನೆಲ್ಲ ಬಟ್ಟೆ ಕೆಳಗಡೆಯಿಂದ ಹಾಕಿ ದಾರನ ತಂದು ಮತ್ತೆ ಬಟ್ಟೆ ಕೆಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ನೋಡಿ, ಇಲ್ಲಿ ನಾನು ಈ ರೀತಿ ಬೀಡ್ಸ್ನ ತೊಗೊಂಡಿದ್ದೀನಿ. ಈ ರೀತಿ ಬೀಡ್ಸ್ನ ಸೂಜಿಗೆ ಪೋಣಿಸ್ಕೊಂಡು ಬಟ್ಟೆ ಕೆಳಗಡೆಯಿಂದ ಸೂಜಿನ ಹಾಕಿ ದಾರನ ತೆಕ್ಕೊತಾ ಇದ್ದೀನಿ. ದಾರನ ತೆಕ್ಕೊಂಡಾದ್ಮೇಲೆ ಟೈಟಾಗಿ ಎಳ್ಕೊಬೇಕು. ಟೈಟಾಗಿ ಎಳ್ಕೊಂಡಾದ್ಮೇಲೆ ಮತ್ತೆ ಅದೇ ಜಾಗಕ್ಕೆ ಸೂಜಿನ ಹಾಕಿ ಕೆಳಗಡೆಯಿಂದ ಮೇಲ್ಗಡೆಗೆ ತಕ್ಕೊತಾ ಇದ್ದೀನಿ. ತಕ್ಕೊಂಡಾದ್ಮೇಲೆ ದಾರನ ಸ್ವಲ್ಪ ಬಿಟ್ಟು ಎಳೆದು ಆ ಸರ್ಕಲ್ ಒಳಗಡೆ ಸೂಜಿನ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಬಟ್ಟೆ ಕೆಳಗಡೆಯಿಂದ ನೀಡಲ್ನ ಹಾಕಿ ದಾರನ ಮೇಲೆ ತಕ್ಕೊತಾ ಇದ್ದೀನಿ. ಮೇಲೆ ತಕ್ಕೊಂಡಾದ್ಮೇಲೆ ಮತ್ತೆ ಸೂಜಿನ ಬಟ್ಟೆ ಕೆಳಗಡೆಯಿಂದ ಹಾಕಿ ದಾರನ ತಂದು ಸ್ವಲ್ಪ ದಾರನ ಬಿಟ್ಟು ಆ ಹೋಲ್ ಟೈಪ್ ಬರುತ್ತಲ್ಲ ದಾರ, ಆ ದಾರದೊಳಗಡೆಯಿಂದ ನೀಡಲ್ನ ಹಾಕಿ ದಾರನ ತೆಕ್ಕೊತಾ ಇದ್ದೀನಿ. ಆವಾಗ ಲಾಕ್ ಆಗುತ್ತೆ. ನೋಡಿ, ಈ ರೀತಿ ಕಾಣಿಸುತ್ತೆ. ಆ ರೀತಿ ಆದಮೇಲೆ ಇಲ್ಲಿ ಸುತ್ತಿಟ್ಕೊಂಡಿದ್ವಲ್ಲ ರಿಂಗ್ ಬೀಡ್ಸು, ಅದನ್ನು ತಗೊಂಡು ಮಧ್ಯದಲ್ಲಿ ನಾನಿಲ್ಲಿ ಫ್ಲವರ್ ಬೀಡ್ಸ್ನ ಹಾಕ್ಕೊಂಡು ಪೋಣಿಸ್ಕೊಂಡಿದ್ದೀನಿ. ನೀವು ಯಾವ ರೀತಿ ಬೀಡ್ಸ್ ಇಡ್ಸುತ್ತೆ ನೋಡಿ ಆ ರೀತಿ ಬೀಡ್ಸ್ನ ಹಾಕೋಬೋದು. ಪೋಣಿಸ್ಕೊಂಡಾದ್ಮೇಲೆ ಮತ್ತೆ ಅದೆಲ್ಲಿ ಕೂರುತ್ತೆ ನೋಡಿ ಅಲ್ಲಿಗೆ ನೀಡಲ್ನ ಬಟ್ಟೆ ಕೆಳಗಡೆಯಿಂದ ಹಾಕಿ ದಾರನ ತೆಕ್ಕೋಬೇಕು. ಅದು ಎಷ್ಟು ಅಗಲಕ್ಕೆ ಕೂರುತ್ತೆ ನೋಡಿ ರಿಂಗ್ ಬೀಡ್ಸು, ಅದು ಕರೆಕ್ಟಾಗಿ ನೀಡಲ್ನ ಬಟ್ಟೆ ಕೆಳಗಡೆಯಿಂದ ಹಾಕಿ ಮೇಲ್ಗಡೆಗೆ ದಾರನ ತೆಕ್ಕೋತಾ ಇದ್ದೀನಿ. ತೆಕ್ಕೊಂಡಾದ್ಮೇಲೆ ಮತ್ತೆ ಅದೇ ಜಾಗಕ್ಕೆ ಬಟ್ಟೆ ಕೆಳಗಡೆಯಿಂದ ನೀಡಲ್ನ ಹಾಕಿ ದಾರನ ತೆಕ್ಕೋತಾ ಇದ್ದೀನಿ. ಸ್ವಲ್ಪ ಲೂಸ್ ಬಿಟ್ಟು ನೋಡಿ, ಈ ರೀತಿ ಸರ್ಕಲ್ ಬರುತ್ತಲ್ಲ ಅದರೊಳಗಡೆ ನೀಡಲ್ನ ಹಾಕಿ ದಾರನ ಟೈಟಾಗಿ ಎಳ್ಕೋಬೇಕು. ನೋಡಿ, ಈ ರೀತಿ ಹಾಕಿ ಲಾಕ್ ಮಾಡ್ಕೋಬೇಕು. ದಾರನ ಟೈಟಾಗಿ ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ನೀವು ಬೀಡನ್ನ ಇನ್ಸರ್ಟ್ ಮಾಡಾದ್ಮೇಲೆ ಯಾವತ್ತೂ ಕೆಳಗಡೆಯಿಂದ ದಾರನ ಹಾಕಿದರೆ ನೀಟಾಗಿ ಕೂರುತ್ತೆ. ಮತ್ತು ನೀಡಲ್ನ ಮೇಲಿಂದ ಬಟ್ಟೆ ಮೇಲಿಂದ ಕೆಳಗಡೆಗೆ ಹಾಕಿ ಇಲ್ಲಿ ಬ್ಯಾಕ್ ಸೈಡಿಂದ ರೈಟ್ ಸೈಡಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ನೀಡಲ್ನ ಹಾಕಿ ದಾರನ ಎತ್ಕೋತಾ ಇದ್ದೀನಿ. ನಮಗೆ ನೀಡಲ್ಲು ರೈಟ್ ಸೈಡ್ಗೆ ಬರಬೇಕಲ್ವ, ಆ ಕಾರಣಕ್ಕೆ ಇಲ್ಲಿ ಎತ್ಕೋತಾ ಇದ್ದೀನಿ. ಎತ್ಕೊಂಡಾದ್ಮೇಲೆ ಅದೇ ಜಾಗದಲ್ಲೇ ಮತ್ತೆ ನೀಡಲ್ನ ಹಾಕಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ಆ ಸರ್ಕಲ್ ಒಳಗಡೆ ನೀಡಲ್ನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ನಾನಿಲ್ಲಿ ನೆಕ್ಸ್ಟ್ ಇಲ್ಲಿ ಸಿಲ್ಕ್ ಥ್ರೆಡ್ನ ಸುತ್ಕೊಂಡಿದ್ವಲ್ವ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತೆಕ್ಕೋತಾ ಇದ್ದೀನಿ. ಟೈಟಾಗಿ ಎಳೆದು ದಾರ ತೆಕ್ಕೊಂಡಾದ್ಮೇಲೆ ನಾರ್ಮಲ್ ನಾನಿಲ್ಲಿ ರೌಂಡ್ ಬೀಡ್ಸ್ನ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು. ಅದೇ ಬೀಡ್ಸ್ನ ಸೂಜಿಗೆ ಏರಿಸಿ ಮತ್ತೆ ಅದ್ರ ಪಕ್ಕ ನಾಟ್ ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆಯಿಂದ ದಾರನ ತೆಕ್ಕೋತಾ ಇದ್ದೀನಿ. ದಾರ ತೆಕ್ಕೊಂಡಾದ್ಮೇಲೆ ಮತ್ತೆ ಆ ಬೀಡ್ ಬ್ಯಾಕ್ ಸೈಡಿಂದ ನೀಡಲ್ನ ಹಾಕಿ ದಾರನ ತೆಕ್ಕೋಬೇಕು. ತೆಕ್ಕೊಂಡಾದ್ಮೇಲೆ ಮತ್ತೆ ಸ್ಟ್ರೈಟ್ ಮಣಿನ ಪೋಣಿಸ್ಕೊತಾ ಇದ್ದೀನಿ ನೀಡಲ್ಗೆ. ಮತ್ತೆ ನೆಕ್ಸ್ಟ್ ಲಾಕ್ ಮಾಡ್ಕೊಂಡಿರ್ತೀವಿ ನೋಡಿ, ಒಟ್ಟು 8 ಲಾಕ್ನೆಲ್ಲ ಮಾಡ್ಕೊಂಡಿರ್ತೀವಿ ನೋಡಿ. ನೆಕ್ಸ್ಟ್ ಲಾಕಲ್ಲಿ ಬೀಡನ್ನ ಇನ್ಸರ್ಟ್ ಮಾಡಿ ಸೂಜಿನ ತಕ್ಕೋತಾ ಇದ್ದೀನಿ. ತಕ್ಕೊಂಡಾದ್ಮೇಲೆ ಮತ್ತೆ ಆ ಬೀಡು ಕೆಳಭಾಗದಿಂದ ದಾರನ ಮೇಲ್ಭಾಗಕ್ಕೆ ತಕ್ಕೋತಾ ಇದ್ದೀನಿ. ಮೇಲ್ಭಾಗಕ್ಕೆ ತಕ್ಕೊಂಡಾದ್ಮೇಲೆ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ಬೀಡ್ ಇನ್ಸರ್ಟ್ ಆದಮೇಲೆ
ನೆಕ್ಸ್ಟ್ ಲಾಕ್ ಇರುತ್ತಲ್ಲ, ನೆಕ್ಸ್ಟ್ ಲಾಕ್ ಒಳಗಡೆ ನೀಡಲ್ನ ಹಾಕಿ ದಾರನ ತೆಕ್ಕೊತಾ ಇದ್ದೀನಿ. ದಾರ ತೆಕ್ಕೊಂಡಾದ್ಮೇಲೆ ಈ ಬೀಡ್ ಕೆಳಗಡೆಯಿಂದ ಸೂಜಿನ ಮೇಲ್ಭಾಗಕ್ಕೆ ತೆಕ್ಕೋಬೇಕು. ಮೇಲ್ಭಾಗಕ್ಕೆ ತೆಕ್ಕೊಂಡಾದ್ಮೇಲೆ ಇವಾಗ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಬೀಡ್ ಇನ್ಸರ್ಟ್ ಮಾಡಾದ್ಮೇಲೆ ಮತ್ತೆ ನೆಕ್ಸ್ಟ್ ಲಾಕ್ ಇರುತ್ತಲ್ಲ, ಆ ನೆಕ್ಸ್ಟ್ ಲಾಕ್ ಒಳಗಡೆ ನೀಡಲ್ನ ಹಾಕಿ ದಾರನ ಮೇಲ್ಭಾಗಕ್ಕೆ ತಕ್ಕೊಂಡೆ. ಮೇಲ್ಭಾಗಕ್ಕೆ ತಕ್ಕೊಂಡಾದ್ಮೇಲೆ ಆ ಬೀಡ್ ಒಳಗಡೆಯಿಂದ ಮೇಲ್ಭಾಗಕ್ಕೆ ದಾರನ ತೆಕ್ಕೋತಾ ಇದ್ದೀನಿ. ಇದೇ ರೀತಿ 8 ಲಾಕ್ಗಳನ್ನ ಮಾಡಿರ್ತೀವಲ್ವ, 8 ಲಾಕ್ಗಳಿಗೂ ಒಂದೊಂದು ಬೀಡಂತೆ 8 ಬೀಡನ್ನ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ಹಾಕ್ಕೋಬೇಕು. ಮತ್ತು ಬೀಡನ್ನ ನೀಡಲ್ಗೆ ಹಾಕಿ ಆ ಲಾಕ್ ಮಾಡ್ಕೊಂಡಿರ್ತೀನಲ್ಲ, ಆ ಲಾಕ್ ಒಳಗಡೆಯಿಂದ ನೀಡಲ್ನ ಹಾಕಿ ಮೇಲ್ಭಾಗಕ್ಕೆ ದಾರನ ತಕ್ಕೋತಾ ಇದ್ದೀನಿ. ತಕ್ಕೊಂಡಾದ್ಮೇಲೆ ಈ ಬೀಡ್ ಒಳಗಡೆಯಿಂದ ನೀಡಲ್ನ ಹಾಕಿ ದಾರನ ತೆಕ್ಕೋತೀನಿ. ನೋಡಿ ಈ ರೀತಿ ಆಯಿತು. ಮತ್ತೆ ಅದೇ ರೀತಿ ಸೂಜಿಲಿ ಬೀಡನ್ನ ಹಾಕಿ ಲಾಸ್ಟ್ ಲಾಕು, ಇವಾಗ ಇಲ್ಲಿ ಗಮ್ ಹಾಕೊಂಡಿರ್ತೀವಲ್ಲ ಅದರಿಂದ ಸ್ವಲ್ಪ ತೂರ್ಸಲ್ಲ ಸೂಜಿ, ಸ್ವಲ್ಪ ನೋಡ್ಕೊಂಡು ಹಾಕಿ ಇವಾಗ ಬೀಡನ್ನ ಹಾಕಿ ದಾರನ ತಂದು ಮತ್ತೆ ಈ ಬೀಡ್ ಕೆಳಗಡೆ ಹೋಲ್ನಿಂದ ಸೂಜಿನ ಹಾಕಿ ಮೇಲ್ಗಡೆ ಭಾಗದಿಂದ ತಕ್ಕೋತಾ ಇದ್ದೀನಿ. ನೋಡಿ ಈ ರೀತಿ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾರಿಗೆಲ್ಲ ಕ್ರೋಶ ಕುಚ್ಚು ಹಾಕೋಕ್ಕೆ ಬರಲ್ಲ ಅವರೆಲ್ಲ ಬ್ರೈಡಲ್ ಕುಚ್ಚನ್ನ ಹಾಕೋಬೇಕು ಅಂದರೆ ಈ ಡಿಸೈನ್ನ ಒಮ್ಮೆ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನಿಲ್ಲಿ ಬಟ್ಟೆಗೆ ಹಾಕಿ ತೋರಿಸೋದ್ರಿಂದ ಬರೀ ಒಂದು ಕುಚ್ಚಷ್ಟೇ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಸ್ಯಾರಿಗೆ ಫುಲ್ ಹಾಕೊಂಡಾಗ ಇನ್ನೂ ಲುಕ್ ಕೊಡುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ಈ ರೀತಿ ಆಯಿತು. ಈ ರೀತಿ ಆದಮೇಲೆ ಮತ್ತೆ ಅದು ಬೀಡ್ ಎಲ್ಲೂ ಕೂರುತ್ತೆ ನೋಡಿ, ಬಟ್ಟೆ ಕೆಳಗಡೆಯಿಂದ ಸೂಜಿನ ಹಾಕಿ ದಾರನ ಎಳ್ಕೊಂಡು ನೀಟಾಗಿ ಕೂರಿಸ್ಕೊಳ್ಳಿ. ಫಸ್ಟು ಆ ರಿಂಗ್ ಬೀಡ್ಸ್ನ ಕೂರಿಸಾದ್ಮೇಲೆ ಮತ್ತೆ ಬಟ್ಟೆ ಕೆಳಗಡೆಯಿಂದ ಸೂಜಿನ ಹಾಕಿ ದಾರನ ತಂದು ಸ್ವಲ್ಪ ಲೂಸ್ ಮಾಡಿಕೊಂಡು ಆ ಓಲ್ ಶೇಪ್ ಇರುತ್ತಲ್ಲ ಆ ದಾರದೊಳಗಡೆಯಿಂದ ಸೂಜಿನ ತಂದು ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬಂತು. ಈ ರೀತಿ ಆದಮೇಲೆ ಮತ್ತೆ ರೌಂಡ್ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವಿಲ್ಲಿ ರೌಂಡ್ ಬೀಡ್ಸ್ನಾದರೂ ತೊಗೋಬೋದು ಅಥವಾ ಫ್ಲವರ್ ಬೀಡ್ಸ್ ಆದರೂ ತೊಗೋಬೋದು. ನಾನಿಲ್ಲಿ ರೌಂಡ್ ಬೀಡ್ಸ್ನ ತೊಗೊಂಡಿದ್ದೀನಿ. ರೌಂಡ್ ಬೀಡ್ಸ್ನ ಹಾಕಿ ದಾರನ ಮೇಲೆ ತಂದು ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ ದಾರನ. ನಾನಿಲ್ಲಿ 2 ರೌಂಡ್ ಬೀಡ್ಸು, 1 ರಿಂಗ್ ಬೀಡ್ಸು, 2 ರೌಂಡ್ ಬೀಡ್ಸು, 1 ರಿಂಗ್ ಬೀಡ್ಸು ಆ ಥರ ಹಾಕೋತಾ ಇದ್ದೀನಿ. ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಆ ರೀತಿ ಹಾಕೊಳ್ಳಿ. ನೋಡಿ ಮತ್ತೆ 1 ರೌಂಡ್ ಬೀಡ್ಸ್ನ ಸೂಜಿಗೆ ಹಾಕಿ ಮತ್ತೆ ಬಟ್ಟೆ ಕೆಳಗಡೆಯಿಂದ ಸೂಜಿನ ಹಾಕಿ ದಾರನ ಮೇಲೆ ತಂದು ಟೈಟಾಗಿ ಎಳೆದು ಮತ್ತೆ ಅದೇ ಜಾಗದಿಂದ ಸೂಜಿನ ಹಾಕಿ ದಾರನ ಮೇಲೆ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ಯಾರಿಗೆಲ್ಲ ಬ್ರೈಡಲ್ ಕುಚ್ಚು ಹಾಕೋಬೇಕು, ನನಗೆ ಕ್ರೋಶ ಬರಲ್ಲಪ್ಪ ಅಂತೀರಾ ಅವರೆಲ್ಲ ಇದನ್ನು ಟ್ರೈ ಮಾಡ್ಬೋದು. ನೋಡಿ ಈ ರೀತಿ ಕಾಣಿಸುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಸ್ವಲ್ಪ ಎತ್ಕೋತಾ ಇರುತ್ತೆ. ಆ ಎತ್ಕೊಳ್ಳೋದಕ್ಕೆ ನೀವು ಒಂದು ಸ್ವಲ್ಪ ಗ್ಲೂ ಹಾಕಿ ಸ್ಟಿಕ್ ಮಾಡಿಕೊಂಡ್ರೆ ಇನ್ನೂ ಸ್ಟಿಫಾಗಿ ಕೂರುತ್ತೆ. ಒಂದು ಸ್ವಲ್ಪ ಗ್ಲೂ ಹಾಕ್ಬಿಟ್ಟು ಆ ರಿಂಗ್ ಬೀಡ್ಸ್ನ ಸ್ಟಿಕ್ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಸ್ಟಿಫಾಗಿ ಕೂರುತ್ತೆ, ಯಾವುದೇ ರೀತಿ ಎದೊಳಲ್ಲ. ನೋಡಿ ಈ ರೀತಿ ಕಾಣಿಸುತ್ತೆ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ.